ಜಾಣೆ ನಮಸ್ಕಾರ. ಒಬ್ಬ ಆರೋಗ್ಯಕರ ಮನುಷ್ಯನಿಗೆ ಎರಡು ವಿಚಾರಗಳಿರಬೇಕಂತೆ. ಒಂದು ಸಿಟ್ಟು, ಮತ್ತೊಂದು ಪ್ರೀತಿ. ಆದರೆ ಈ ಅಂಧಭಕ್ತರ ತಲೆಯಲ್ಲಿ ಏನಿದೆ ನೋಡೋಣ ಅದನ್ನು. ಅಷ್ಟೇ ಅಲ್ಲ, ಸಾವಿರಾರು ಕೋಟಿ ರಾಮನ ಹೆಸರಲ್ಲಿ ಲೂಟಿ ಹೊಡೆದ್ರೆ ಅದರ ಬಗ್ಗೆ ಬೇಜಾರಿಲ್ಲ, ಯಾವನು ಧ್ವನಿ ಎತ್ತಲ್ಲ. ಯಾಕೆ ಅಂದರೆ ಯಾರು ಲೂಟಿ ಹೊಡೆದಿದ್ದು ಗೊತ್ತಿವರಿಗೆ. ಪಾಪ ಕುಲಬಾಂಧವ್ರನ್ನ ಹೆಂಗೆ ಟೀಕೆ ಮಾಡ್ತಾರೆ ಇವರು. ಆದರೆ ರಾಮನ ಒಂದು ಸಣ್ಣ ತಮಾಷೆ ಮಾಡಿದ ತಕ್ಷಣ ಏನೋ ದೊಡ್ಡ ಧರ್ಮದ್ರೋಹ ಅಂತೆ. ಇದು ನಿಜವಾಗ್ಲೂ ಸಹ ಮುಸ್ಲಿಮರು ಹೆಂಗೆ ನಡ್ಕೋಬೇಕು ಇವತ್ತು ಈ ಸಂದರ್ಭದಲ್ಲಿ. ಏನೋ ಮುಲ್ಲಾಗಳು ಊಟ ಕೊಟ್ಟರು, ಮುಲ್ಲಾಗಳನ್ನ ಬುಡ್ಕೋತಾರಲ್ಲ ಬಾಯಿ. ಮುಸಲ್ಮಾನರು ಈ ಸಂದರ್ಭದಲ್ಲಿ ಹೆಂಗೆ ನಡ್ಕೋಬೇಕು? ನಿಜವಾದ ದೇಶಭಕ್ತಿ ಅಂತ ಯಾವ್ದು ಗೊತ್ತೇನ್ರಿ? 1945ರಲ್ಲಿ ಸುಭಾಷ್ ಚಂದ್ರ ಬೋಸ್ ಸ್ಥಾಪಿಸಿದಂಥ ಇಂಡಿಯನ್ ನ್ಯಾಷನಲ್ ಆರ್ಮಿ, ಆ ವಿಚಾರದಲ್ಲಿ ಭಾರತೀಯರು ನಡ್ಕೊಂಡಂಥ ಆ ಸಂದರ್ಭ ಇದೆಯಲ್ಲ, ಅದು ದೇಶಭಕ್ತಿ. ಅವತ್ತು ಈ RSS ಚಡ್ಡಿಗಳು ಎಲ್ಲಿದ್ದರು, ಎಲ್ಲಿ ಸತ್ತು ಬಿದ್ದಿರೋ ಅವತ್ತು? ಸಂಘಟನೆ ಶುರುವಾಗಿ 20 ವರ್ಷ ಆಗಿತ್ತಲ್ಲ ಅವತ್ತು. ಏನು ಎತ್ತ ಎಲ್ಲವನ್ನೂ ಸಹ ನೋಡೋಣ. ಅದಕ್ಕಿಂತ ಮುಂಚೆ ನಮ್ಮ ಕನ್ನಡ ಜಾಣ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ನಾನು ಆವಾಗಲೇ ಹೇಳಿದೆ, ಈ ಅಂಧಭಕ್ತರ ತಲೆ ಎರಡು ವಿಚಾರ ಇದೆ. ಒಂದು ದ್ವೇಷ, ಮತ್ತೊಂದು ಸಗಣಿ. ಆರೋಗ್ಯಕರ ಮನುಷ್ಯನಲ್ಲಿ ಇರಬೇಕಾದ್ದು ಸಿಟ್ಟು ಮತ್ತು ಪ್ರೀತಿ. ಅದು ಇವ್ರ ತಲೆಯಲ್ಲಿರೋದು ದ್ವೇಷ ಮತ್ತು ಸಗಣಿ ತುಂಬಿಕೊಂಡಿದೆ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಈ ಡೆಲ್ಲಿ ಚಳವಳಿ ಮುಗೀತು, ಪ್ರಭುತ್ವ ಮಂಡಿ ಉರ್ತು. ಇವತ್ತು ಮೋದಿ ಸರ್ಕಾರ ಇರ್ಬೋದು, ಮತ್ತು ಬೇರೆ ಇರ್ಬೋದು, ಒಟ್ಟಾರೆ ಯುವಜನಾಂಗದ ಆ ದೊಡ್ಡ ಒಂದು ಪ್ರತಿಭಟನೆ, ಪ್ರಾಮಾಣಿಕವಾದ ಹೋರಾಟಕ್ಕೆ ಪ್ರಭುತ್ವ ಮಂಡಿ ಉರ್ತು. ಅದನ್ನು ಸಹಿಸೋಕ್ಕಾಗದಲ್ಲೇ ಹುಡುಗರನ್ನ ಸೇಡ್ ತೀರಿಸ್ಕೋತವ್ರೆ. ಯಾವ ಥರ ಅಂದರೆ ಅವ್ರನ್ನೆಲ್ಲ ಕೇಸ್ ಹಾಕೋದು, ಮತ್ತು ಅವ್ರ ಮನೆಯೇ ಟಾರ್ಚರ್ ಕೊಡೋದು, ಯಾರು ಊಟ ಕೊಟ್ಟರು ಅವ್ರ ಮನೆಯನ್ನೆಲ್ಲ ಅರೆಸ್ಟ್ ಮಾಡೋದು, ಬ್ಲ್ಯಾಕ್ ಮೇಲ್ ಮಾಡೋದು. ಇವತ್ತು ತುಂಬ ಜನಕ್ಕೆ ಹುಡುಗರೆಲ್ಲ ಕೇಸ್ ಹಾಕಿ ಒಳಗಡೆ ಆಗ್ತಾಯಿದ್ದಾರೆ. ಅದನ್ನು ನೋಡಿ ಈ ಯಾರು ಗೋಧಿ ಮೀಡಿಯಾಗಳಿದ್ವಲ್ಲ, ಇವ್ರಿಗೆ ಬೆತ್ತಲೆ ಮಾಡಿ ಕಳಿಸಿದ್ರಲ್ಲ, ಇವತ್ತು ಸೇಡ್ ತೀರ್ಸ್ಕೋತವ್ರೆ, ಕೇಕೆ ಹಾಕ್ತವ್ರೆ. ಅಷ್ಟೇ ಅಲ್ಲ, ಒಂದಷ್ಟು ಜನ ಯೂಟ್ಯೂಬರ್ಗಳು, ಅವ್ನು ಯಾರೋ ಗಣಪತಿ ಅಂತಿದ್ದಾನೆ, ಆ ಮನುಷ್ಯನಿಗೆ 150 ವರ್ಷ ವಯಸ್ಸಾಗಿದೆ, ನಿಂಗೇನು ಮಕ್ಕಳು ಮರಿಲ್ವಾ, ನಾಚಿಕೆ ಮನ ಮರಿಲ್ವ? ಲೈ, ಎಂಥ ಅಯೋಗ್ಯ ಮನಸ್ಥಿತಿಯಪ್ಪ ನಿಂದು. ಖುಷಿ ಪಡ್ತಾನೆ ನೋಡಿ. ಅಮಿತ್ ಶಾ ಸುಮ್ಮನಿದ್ದಾರೆ ಅಂದರೆ ಸರ್ರೇ ಕಾದಿದೆ ಅಂತ ಅರ್ಥ. ದ್ವೇಷನ ಮಕ್ಕಳ ಮೇಲೆ ದ್ವೇಷ ಅಲ್ರಿ ತೋರಿಸ್ಬೇಕಾಗಿರೋದು. ಈ ದೇಶದ ಭವಿಷ್ಯ ಅವರು ನಿಮ್ಮ ಮಕ್ಕಳು ಥರಲ್ವಾ? ಅದು ಖುಷಿ ಪಡ್ತಾರೆ ಅರೆಸ್ಟ್ ಮಾಡಿದ್ದಕ್ಕೆ. ಎಂಥ ಅಯೋಗ್ಯ ಮನಸ್ಥಿತಿಗಳು ನಿಮ್ಮದೆಲ್ಲ. ಸಾವಿರಾರು ಕೋಟಿ ರಾಮನ ಹೆಸರು ಲೂಟಿ ಹೊಡೆದ್ರಲ್ಲಪ್ಪ. ಕುಲಬಾಂಧವ ಅಂತಾನ ದುನಿಯತ್ತಲ್ವಾ? ಏನೋ ರಾಮನ್ ಒಂದು ಸಣ್ಣ ತಮಾಷೆ ಮಾಡಿದ ತಕ್ಷಣ ದೊಡ್ಡ ಧರ್ಮದ್ರೋಹ ಅಂತೆ. ಸರ್ವಜ್ಞನೇ ಹೇಳಿದ್ದಾನೆ, ಆದರದ ಕಥೆಯನ್ನು ಸೋದರರ ವಧೆಯನ್ನು ಅಂತ ಹೇಳ್ಬಿಟ್ಟು ಮಹಾಭಾರತದ ಬಗ್ಗೆ, ರಾಮಾಯಣದ ಬಗ್ಗೆ. ರಾಮಾಯಣ ಮಹಾಭಾರತದಲ್ಲಿ ವ್ಯಭಿಚಾರದ ಕಥೆ ಬರಲ್ವಾ? ರೇಪ್ಗಳು ಬರಲ್ವಾ? ಅಷ್ಟಕ್ಕೂ ದೇವರು ದಿಂಡ್ರು ಮತ್ತು ಧರ್ಮ ಅಂದರೆ ಬರೀ ರಾಮಾಯಣ ಮಹಾಭಾರತ ಅಲ್ಲ. ನಮ್ಮ ಹಳ್ಳಿಗಳಿಗೆ ಬನ್ನಿ, ಗ್ರಾಮ ದೇವತೆಗಳಿದ್ದಾವೆ. ಗ್ರಾಮ ದೇವತೆಗಳ ನಮ್ಮ ಹಳ್ಳಿ ಜನ ಯಾವ ಮಟ್ಟಕ್ಕೆ ಮಾತಾಡ್ತಾರೆ. ಕೆಲವು ದೇವರುಗಳು ಬೈದರೆ ಮುಂದಕ್ಕೆ ಬರೋದು. ಅದು ಯಾರೋ ಅಂತಲ್ಲ, ನಮ್ಮ ಪೂರ್ವಿಕರು, ನಮ್ಮ ಮುತ್ತಜ್ಜಿ ಥರ ಆ ಮಟ್ಟಕ್ಕೆ ಗೇಲಿ ಮಾಡ್ತಾರೆ, ತಮಾಷೆ ಮಾಡ್ತಾರೆ, ಬೈತಾರೆ, ಸಿಟ್ಟು ಮಾಡ್ಕೋತಾರೆ, ತನ್ನ ಹಳ್ಳಿನ ಹೇಳ್ಕೋತಾರೆ, ನೋವನ್ನು ಹೇಳ್ಕೋತಾರೆ, ಆಪ್ತತೆ ಇರುತ್ತೆ. ರಾಮ ಮಾತ್ರ ದೇವರಲ್ಲ, ನಮ್ಮೂರು ಮಾರಮ್ಮನ ದೇವರು. ಈ ಪುರಾಣ ಇಟ್ಕೊಂಡು ಮಾತೆತ್ತರು ಪುರಾಣಕ್ಕೆ ಹೋಗ್ತಾರೆ. ಇವತ್ತಿನ ಮಾತಾಡ್ರಯ್ಯ, ನಿಮಗೆ ನಾಚಿಕೆ ಮನ ಮರಿದೇನ್ರಿ? ಈ ಮಾತೆತ್ತರೆ ಇದೆ ಎಂಥದ್ದು? ನೀವು ಧರ್ಮಕ್ಕೋಸ್ಕರ ಹೋರಾಟಕ್ಕೆ ಎದುರ್ಕೋತೀರಾ, ಮತ್ತೊಂದು ಪ್ರಚೋದನೆ ಕೊಡ್ತಾಯಿದ್ದೀರಾ. ನಾಚಿಕೆ ಆಗ್ಬೇಕಾದ್ರೆ ಯಾವ್ದು ಗೊತ್ತಾ? ಸಣ್ಣ ತರ್ಕ್ಲಾಂಡಿ ದೇಶಗಳಲ್ಲಿ ಇವತ್ತು ಫುಟ್ಬಾಲ್ ಆಡಿದರು. ಮೊನ್ನೆ ಫುಟ್ಬಾಲ್ ಮುಗೀತಲ್ಲ, ಫುಟ್ಬಾಲ್ ಆಡ್ತಾಯಿದ್ರು. 140 ಕೋಟಿ ಜನಸಂಖ್ಯೆ ಇರೋ ದೇಶದಲ್ಲಿ ಇವತ್ತು ನಮ್ಮ ಯೋಗ್ಯತೆ ಹುಡುಗರಿಗೆ ತ್ರಿಶೂಲ ಕೊಟ್ಟು, ಅವನು ಯಾವನ ಹೇಳ್ತಾ ಮುತಾಲಿಕ್, ಹಲವಾರು ಇರಬೇಕು ನಿಮ್ಮ ಮನೆಯಲ್ಲಿ, ಒಂದು ಕುಡುಗೋಲು ಇರಬೇಕು, ಕತ್ತಿ ಇರಬೇಕು ಅಂತ. ಅಯ್ಯೋ ಹಳೆ ಬೇವರ್ಸಿ, ನೀನು ಮದುವೆ ಮಾಡ್ಕೊಂಡು ಮಕ್ಕಳು ಹುಟ್ಟಿದ್ರೆ ಗೊತ್ತಾಗೋದು ನಿಮಗೆ. ಏನು ಮಾಡ್ತೀರಾ? ಆ ಅನುಭವ ಇಲ್ದಾರೆಲ್ಲ ಬಂದು ದೇಶ ಆಳ್ತಾವ್ರಲ್ಲ. ಮಕ್ಕಳಿಗೆ ಬೇಕಾದ್ರೆ ಇವತ್ತು ಆಟ ಪಾಠ, ಆರೋಗ್ಯಕರ ಚಿಂತನೆಗಳು, ವೈಜ್ಞಾನಿಕ ಸೈಂಟಿಫಿಕ್ ಟೆಂಪರ್ ಬೇಕಾಗಿರೋದು. ನಿಮ್ಮ ಕಿತ್ತೋಗಿರೋ ಧರ್ಮ ಜಾತಿಗಳು, ಈ ಕೊಳಕು ಮೌಢ್ಯ ಅಲ್ಲ. ಇವತ್ತು ಭಾಳ ಪ್ರಮುಖವಾಗಿ ಮುಸಲ್ಮಾನರು ಊಟ ಕೊಟ್ಟರು, ಮುಲ್ಲಾ ಊಟ ಕೊಟ್ಟ. ಮುಸಲ್ಮಾನರು ಒಂದು ಅರ್ಥ ಮಾಡ್ಕೋಬೇಕು, ಇವತ್ತು ನೀವು ಮುಖ್ಯವಾಹಿನಿ ಬರಬೇಕು. ಈ ಕಾಂಗ್ರೆಸ್ಸು ಮುಗಿದೊಂದು ಮತ್ತೊಂದು ಸೈಡ್ಗಿಟ್ಟು ಈ ದೇಶದ ಎಲ್ಲ ಜಾತಿಯ ಎಲ್ಲ ಧರ್ಮದ ಪ್ರಜ್ಞಾವಂತರು ಒಟ್ಟಾಗಿ ಸೇರಿದರೆ ನ್ಯಾಯತಲ ಗೆಲುವು, ಇಂಥ ಗೆಲುವು ಸಾಧ್ಯ ಆಗುತ್ತೆ, ಈಸಿ ಆಗುತ್ತೆ. ನೀವು ಮುಸಲ್ಮಾನರು ಒಂದು 10 ವರ್ಷ ನಿಮ್ಮ ಟೋಪಿ ಬುರ್ಕ ಎಲ್ಲ ಸೈಡಿಗೆ ಇಟ್ಬಿಟ್ಟು ಮನೇಲಿ ಬನ್ನಿ ಮುಖ್ಯವಾಹಿನಿಗೆ. ಸ್ವತಂತ್ರದ ಚಳವಳಿಯಲ್ಲಿ ದೊಡ್ಡ ಪಾತ್ರ ವಹಿಸ್ತಾರೆ ಮುಸ್ಲಿಮರು. ಇವತ್ತೇನಾಗಿದೆ, ಈ ನಕಲಿ ದೇಶಭಕ್ತರಿರಲ್ಲ,
ನೋಡಿ ಒಂದೇ ಒಂದು ಇನ್ಸಿಡೆಂಟ್ ಹೇಳ್ತೀನಿ ನಿಮಗೆ. 1945 ಸುಭಾಷ್ ಚಂದ್ರ ಬೋಸ್ ಸ್ಥಾಪಿಸಿದಂಥ ಇಂಡಿಯನ್ ನ್ಯಾಷನಲ್ ಆರ್ಮಿ ಇದೆಯಲ್ಲ, ಸುಭಾಷ್ ಚಂದ್ರ ಬೋಸು ಫ್ಲೈಟ್ ಆಕ್ಸಿಡೆಂಟಲ್ಲಿ ತೀರೋದ್ರು ಅಂತೇಳಿ ಒಂದು ಸುದ್ದಿ ಬರುತ್ತೆ. ಸುದ್ದಿ ಬಂದ ತಕ್ಷಣ 40,000 ಜನ ಆರ್ಮಿಲಿರ್ತಾರೆ. ಅವ್ರನ್ನ ಕರ್ಕೊಬಂದು ಬ್ರಿಟಿಷ್ ಸರ್ಕಾರ ಭಾರತದಲ್ಲಿ ಇತ್ತಲ್ಲ ಒಳಪಡಿಸ್ಬೇಕು, ಶಿಕ್ಷೆ ಕೊಡಬೇಕು ಅಂತೇಳಿ ಸ್ಟಾರ್ಟ್ ಮಾಡುತ್ತೆ. ಅದು ಇಡೀ ಭಾರತೀಯರು ಒಗ್ಗಟ್ಟಾಗಿ ನಿಂತು ಒಂದೇ ಧ್ವನಿಯಲ್ಲಿ ಹೇಳ್ತಾರೆ, ಯಾವ ಕಾರಣಕ್ಕೂ ಮಾಡಿಕೊಡ್ದ ಕೆಲಸ, ದೊಡ್ಡ ಮಟ್ಟದ ಪ್ರತಿಭಟನೆ ಮಾಡ್ತಾರೆ. ಆವಾಗ ವಿಚಾರಣೆಯನ್ನು ಕೈ ಬಿಡುತ್ತೆ. ಇದು ನಿಜವಾದ ದೇಶಭಕ್ತಿ. RSS ಶುರುವಾಗಿ 20 ವರ್ಷ ಆಗಿತ್ತು ಅಷ್ಟೊತ್ತಿಗೆ ಅಲ್ವಾ? ಎಲ್ಲಿ ಸತ್ತು ಬಿದ್ದಿದ್ರು ನೀವು? ಯಾವ ಮೋರಿ ಕರಿತಾ ಇದ್ರಪ್ಪ? ದೇಶಭಕ್ತಿ ಯಾವುದು? ಇದು ದೇಶಭಕ್ತಿ. ನೀವು ಬರೀ ಡೊಂಗಿ ಹೊಡಿತಿರಲ್ಲ, ಉಸುರುಳಿಗಳು ತರಾಡ್ತಾರಲ್ಲ, ಅದೆಲ್ಲ ದೇಶಭಕ್ತಿ. ಅಷ್ಟಕ್ಕೂ ಏನು ಫಾರಿನ್ ದುಡ್ಡು ಬರ್ತಾಯಿದೆ, ಅಲ್ಲಿ ಬರ್ತಾಯಿದೆ. ಮತ್ತು ಹೋಮ್ ಮಿನಿಸ್ಟರ್ ಕತೆ ಕಾಯ್ತಿದ್ದೇನೆ, ಫಾರಿನ್ ದುಡ್ಡು ಬರ್ತಾಯಿದ್ರೆ ಅವನು ಅಯೋಗ್ಯ ಅಲ್ವಂಗಾರ, ಅವನು ಕತೆ ಕಾಯ್ತವನ. ನೀವು ಅಲ್ಲಿ ಅದನ್ನೆಲ್ಲ ಹಿಡಿಯೋಕೆ ಹೋಗ್ಬಿಟ್ರೆ ಅದಾನಿ ತಗಲಾಕತ್ತಾನೆ ಅಂತನ? ನಿಮ್ಮ ಸ್ನೇಹಿತ ಅದಾನಿ ತಗಲಾಕತ್ತಾನೆ, ಡ್ರಗ್ಸ್ ತಗೊಳಕಂತೆ, ಆ ಕಾರಣಕ್ಕೆ ಹಿಡಿಯಲ್ವ ನೀವು? ಸುಮ್ಮನೆ ವಿದೇಶಿ ದುಡ್ಡು ಬಂದ್ಬಿಡುತ್ತೆ. ನೋಡಿ ಅಮಿತ್ ಶಾ ಹೆಂಗೆ ಮಾಡ್ತಾರೆ, ಏನು ಮಾಡಿಬಿಡ್ತಾರೆ? ವಿಕೃತವಾಗಿ ಖುಷಿ ಪಡ್ತಿರಲ್ಲ, ಆನಂದ ಪಡ್ತಿರಲ್ಲ. ಎಂಥ ವಂಚಕರಿರ್ಬೇಕು ನೀವು. ಅದಕ್ಕೆ ಹೇಳಿದ್ದು, ನಿಮ್ಮ ತಲೆ ತುಂಬಿಕೊಂಡಿರೋದು ಸಗಣಿ ಮತ್ತು ದ್ವೇಷ, ಮತ್ತೇನೂ ತುಂಬಿಕೊಂಡಿಲ್ಲ. ಅಲ್ಲಿದ್ದಾರೆ ಎಲ್ಲ ಏನು ಹಿಂದೂಗಳಲ್ವ? ಹಂಗಾದ್ರೆ ಆ ಚಳವಳಿಯ ಮಾಸ್ಟರ್ ಮೈಂಡ್, ತುಂಬ ಸ್ಪಷ್ಟವಾಗಿ ಮಾತಾಡ್ತಕ್ಕಂಥ ಒಂದು ಹೆಣ್ಮಗಳು, ಆಕೆನೂ ಉಪವಾಸ ಮಾಡಿದ್ಲು, ನೇಹಾ ಬೋರಾ ಅಂತ ಹೇಳ್ಬಿಟ್ಟು. ಗೊತ್ತಿರಬೇಕಲ್ಲ, ಯೂನಿವರ್ಸಿಟಿ ವಿಚಾರದಲ್ಲಿ ಒಂದು ಕಾನೂನು ತರಕ್ಕೆ ಹೋದಾಗ ಆ ಹೋರಾಟದಲ್ಲಿ ಕೆಲವು ಇದೇ ಸಂಘಿಗಳು ಪೊಲೀಸ್ ಸ್ಟೇಷನ್ಗೆ ಹೋಗಿ ನಿನ್ನ ರೇಪ್ ಮಾಡ್ಕೊಂತ ಹೇಳಿರ್ತಾರೆ. ಗಟ್ಟಿಗಿತ್ತು ಹೆಣ್ಮಗಳಾಕೆ. ಇವತ್ತು ಈ ಹೋರಾಟದ ರೂಪುರೇಷೆಯನ್ನು ಮಾಡಿದವಳು, ಹಿಂದ್ಗಡೆ ಬೆನ್ನೆಲುಬಾಗಿ ನಿಂತಿದ್ದು ಇದೇ ಹೆಣ್ಮಗಳು. ಆಕೆ ಬ್ರಾಹ್ಮಣರು ಆಕೆ. ನೀವು ಹುಡುಗರಿಗೆ ಏನು ಹೇಳ್ಕೊಡ್ತಾಯಿದ್ರಿ ಇವತ್ತಿಲ್ಲಿ? ಹಿಂದೂ ಅಪಾಯದಲ್ಲಿದ್ದಾನೆ. ಏನು ಅಪಾಯದಲ್ಲಿದೆಯಪ್ಪ? ಮತ್ತದೇ ಪುರಾಣ. ಎಷ್ಟು ದಿವಸ ಹೊಡಿತೀರಾ? ನಮ್ಮ ಧರ್ಮಕ್ಕೆ ಅನ್ಯಾಯ ಮಾಡ್ರು, ನಮ್ಮ ದೇಶಕ್ಕೆ. ಯಾವತ್ತು ದೇಶಭಕ್ತರಾಗಿದ್ದರು ನೀವು? ದೇಶದ್ರೋಹಿಗಳಾಗಿದ್ದರು ನೀವು ಯಾವತ್ತೂ ದೇಶದ ಮೇಲೆ ಪ್ರೀತಿ ಇರಲಿಲ್ಲ ನಿಮಗೆ. ದೇಶ ಅಂದ್ರೇನು? ಮೂಢನಂಬಿಕೆ ಅಲ್ಲ, ಸೈಂಟಿಫಿಕ್ ಟೆಂಪರ್. ಹುಡುಗರಿಗೆ ಬೇಕಾಗಿರೋದು ಒಳ್ಳೆ ಎಜುಕೇಷನ್, ಆರೋಗ್ಯ, ಆಟಗಳು. ಅದೇ ಹೇಳಿದ್ದು. ಇವತ್ತು ಫುಟ್ಬಾಲಲ್ಲಿ ಭಾರತ ಎಲ್ಲಿದೆ? ಅದ್ರ ಬಗ್ಗೆ ಯಾವನಾರು ಮಾತಾಡ್ತಾಯಿದ್ದೀರಾ? ಬರೀ ದ್ವೇಷ. ಆ ಹುಡುಗರನ್ನ ಅರೆಸ್ಟ್ ಮಾಡೋಕ್ಕೆ ಖುಷಿ ಪಡ್ತಾಯಿದ್ರ ಅಂದರೆ ಎಂಥ ವಂಚಕರಿರಬೇಕು. ಇಡೀ ಜಗತ್ತು ಹಲವಾರು ಚಳುವಳಿಗಳು ಈ ಕಾರಣ ಇವತ್ತು ಮಾಡ್ತಾಯಿದೆ. ಹಲವಾರು ಚಳುವಳಿಗಳು ಮಾಡ್ತಾಯಿದೆ, ಹಿಂಸಾತ್ಮಕ ಮಾಡ್ತಾಯಿದೆ. ಆದರೆ ಭಾರತದಲ್ಲಿ ವಿಶೇಷ, ಗಾಂಧಿ ಮತ್ತೆ ಮರುಹುಟ್ಟು ಪಡೆದ. ಗಾಂಧೀಜಿಯವರ ಪ್ರಮುಖವಾದ ವಿಚಾರಗಳಿದ್ವಲ್ಲ, ಅಹಿಂಸೆ, ಸತ್ಯಾಗ್ರಹ, ಅಸಹಕಾರ, ಕಾನೂನು ಭಂಗ, ಇದನ್ನು ಇವತ್ತು ಮತ್ತೆ ನೆನಪು ಮಾಡಿದ್ರು. ಅದೇ ದಾರಿಯಲ್ಲಿ ಹೋದ್ರು ಇವತ್ತು. ಅಂದರೆ ಗಾಂಧಿ ಮಾರ್ಗನೇ ಇವತ್ತು ನಮ್ಮನ್ನು ಮುನ್ನಡೆಸೋಕ್ಕೆ ಸಾಧ್ಯ, ಗೆಲುವು ತಂದ್ಕೊಡೋಕ್ಕೆ ಸಾಧ್ಯ. ಉಪವಾಸ ಕೂತ್ಕೊಂಡ್ರು, ಸತ್ಯಾಗ್ರಹ ಮಾಡಿದರು, ಮತ್ತು ಅಹಿಂಸಾತ್ಮಕ ಹೋರಾಟ ಇತ್ತು ಅವ್ರದ್ದು. ಪೊಲೀಸರು ಹೊಡೆದ್ರು, ಅವು ಸಣ್ಣ ಪುಟ್ಟ ಘರ್ಷಣೆ ಆಗಿರ್ಬೋದು. ಅದು ಮಾರನೇ ದಿವಸ ನಡ್ಕೊಂಡಿತ್ತಲ್ಲ, ಅದು 20ನೇ ತಾರೀಕು ಜುಲೈ 21ಕ್ಕೆ ಸ್ಟೂಡೆಂಟ್ ನಡ್ಕೊಂಡದ ಪ್ರಬುದ್ಧತೆ ಇತ್ತಲ್ಲ, ಇಡೀ ಜಗತ್ತು ಮೆಚ್ಚಿತು. ಮತ್ತು ಲೋಹಿ ಅವರು ಗಾಂಧಿ ವಿಚಾರವನ್ನು ಮಾತಾಡ್ತಾರೆ. ಗಾಂಧಿ ಹಲವಾರು ಕೊಡುಗೆಗಳಲ್ಲಿ ಭಾಳ ಪ್ರಮುಖವಾದ ಏನಪ್ಪ ಅಂದರೆ, ಒಬ್ಬ ಮನುಷ್ಯನ ಹಿಂದ್ಗಡೆ ಜನ ಇದ್ದಾರಾ, ದುಡ್ಡಿದೆಯಾ, ಅಧಿಕಾರ ಇದೆಯಾ, ದೊಡ್ಡ ಬಲ ಇದೆಯಾ, ಏನೂ ಇಲ್ಲದೆ ಹೋದರೆ ಸಾಮಾನ್ಯ ಮನುಷ್ಯ ಸಹ ಒಂದು ಅನ್ಯಾಯವನ್ನು ಎದುರಿಸ್ಬೋದು, ಪ್ರತಿಭಟಿಸ್ಬೋದು ಅಂಥದ್ದು ಪ್ರತಿಯೊಬ್ಬರು ಅಡಗಿದೆ ಅದನ್ನು ತೋರಿಸ್ಕೊಟ್ರು ಮಹಾತ್ಮ ಗಾಂಧೀಜಿ. ಇವತ್ತು ಆ ಕೆಲಸ ಮಾಡಿದರು, ಪ್ರಾಮಾಣಿಕ ಹೋರಾಟ ಮಾಡಿದರು. ಅದಕ್ಕೆ ಹೇಳಿದ್ದು, ಮತ್ತೆ ಗಾಂಧಿ ಎದ್ದು ಬಂದರು. ಈ 3 ವಿಚಾರಗಳೇ ನಿಂತಿದ್ದು. ಯಾವತ್ತಿದ್ರೂ ಸಹ ಗಾಂಧಿ ಮಾರ್ಗನೇ ಈ ದೇಶಕ್ಕೆ ಸರಿ ಅಂತ. ಗಾಂಧಿ ಕೊಂದಂಥ ಭಯೋತ್ಪಾದಕರು ಯಾರಪ್ಪ? ಅವ್ರು ದೇಶಭಕ್ತಿ ಪಾಠ ಹೇಳ್ಕೊಡ್ತಾವ್ರೆ. ಇನ್ನು ನಿಮ್ಮ ಈ ಸುಳ್ಳುಗಳು, ತಟವಟೆಗಳು ನಡೆಯಲ್ಲ. ಬರೀ ಒಂದು ರೀತಿ ಅಪ್ಪರ್ ಮಿಡ್ಲ್ ಕ್ಲಾಸು ಹುಡುಗರು ಹೆಚ್ಚು ನಿಮಿಷ ಸೇರಿದ್ರು. ದಯವಿಟ್ಟಿನ ನಮ್ಮ ಹಳ್ಳಿಗಾಡಿನ ಯುವಕರು ಸಹ ಇಲ್ಲಿ ಒಳಗೊಳ್ಬೇಕಿತ್ತು. ಅದನ್ನ ನಿಮ್ಮೂರಲ್ಲಿ ಶಾಲೆಗಳಿರ್ಬೋದು, ಗೌರ್ಮೆಂಟ್ ಶಾಲೆ ಇರ್ಬೋದು, ಆಸ್ಪತ್ರೆಗಳಿರ್ಬೋದು, ಈ ವಿಚಾರ ಧ್ವನಿ ಎತ್ತಬೇಕು. ಸಾಕಿನ್ನ ಜೈ ಶ್ರೀರಾಮ್ ಸಾಕು, ಅಲ್ಲನೂ ಸಾಕು, ಬೆಲ್ಲನೂ ಸಾಕು, ಎಲ್ಲ ಸಾಕು, ಬೇಕಾಗಿಲ್ಲ ಅವರೆಲ್ಲ. ಕುವೆಂಪು ಹೇಳ್ದಂಗೆ ಗುಡಿ ಚರ್ಚ್ ಮಸೀದಿಗಳ ಬಿಟ್ಟು ಹೊರ ಬನ್ನಿ, ಸಾಕು ಎಲ್ಲ. ಅವನ್ನೆಲ್ಲ ಕಿತ್ತು ಬಿಸಾಕಿ ತಿಪ್ಪೆಗೆಸ್ತು ಹೊರಗಡೆ ಬರಬೇಕು. ವೈಜ್ಞಾನಿಕವಾಗಿ ಯೋಚನೆ ಮಾಡಬೇಕು. ನಮ್ಮ ಬದುಕಿಗೆ ಏನು ಬೇಕಾದ ಯೋಚನೆ ಮಾಡಬೇಕು.
ಅದೇನೋ ಕಾಣದೇ ಇರೋ ರಾಮ ಅಂತ ನಾನೇನು ಮಾಡ್ಕೊಳ್ಳೋದು ಇವತ್ತು. ಇಷ್ಟು ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಎಲ್ರಿಗೂ ಸಹ ನಮಸ್ಕಾರ.